ಕವಿಗಳ ಮತ್ತು ಮನೋವಿಶ್ಲೇಷಕರ ಬರಹಗಳಲ್ಲಿ ಪಟ್ಟಿ ಮಾಡಿಲ್ಲದಿದ್ದರೂ 5 ಪ್ರೀತಿಯ ಭಾವಗಳನ್ನ ನಮ್ಮ ನಿತ್ಯದ ಬದುಕಿನಲ್ಲಿ ಸುಲಭವಾಗಿ ಗುರುತಿಸಬಹುದಂತೆ. ಈ ಭಾವಗಳಿಗೆ ಸಂಸ್ಕೃತದಲ್ಲಿ ರಸ ಎನ್ನುತ್ತಾರೆ. ಇದು ಬಾಂಧವ್ಯ ಮತ್ತು ರುಚಿ, ಸ್ವಾದ ಎಂಬ ಸೂಚಿತಾರ್ಥಗಳನ್ನು ಹೊಂದಿದೆ. ಈ 5 ರಸಗಳಲ್ಲಿ ನಾವು ಪ್ರೀತಿಯ ಬಾಂಧವ್ಯವನ್ನ ಆಸ್ವಾದಿಸುತ್ತೇವೆ. 2ನೆಯ ದರ್ಜೆಯ ರಸಗಳೆಂದರೆ 1ನೇದು ರೌದ್ರ, 2ನೇದು ಅದ್ಭುತ, 3ನೇದು ಹಾಸ್ಯ, 4 ವೀರ, 5 ದಯ, 6 ಭಯಾನಕ ಮತ್ತು 7 ಭೀಭತ್ಸ. ಕೃಷ್ಣನು ನಮಗಿಂತ ಕಡಿಮೆ ವ್ಯಕ್ತಿಯೇನಲ್ಲ. ಅಂದರೆ 12 ರಸಗಳಲ್ಲಿ ಬೇರೆಯವರೊಂದಿಗೆ ಅವನು ಸಂಬಂಧವನ್ನು ಹೊಂದಬಹುದು. ವಾಸ್ತವವಾಗಿ ಕೃಷ್ಣ ಎಲ್ಲ ಕಾರಣಗಳ ಆದಿ ಕಾರಣನಾದ ಮೂಲ ಪುರುಷ. ಭಗವಂತನು ರಸಗಳ ಭೋಕ್ತ ಎಂಬ ಕಲ್ಪನೆಯು ಮಾನವನ ಕಲ್ಪನೆಯಲ್ಲಿ ಹುಟ್ಟಲಿಲ್ಲ. ಕೃಷ್ಣನು ನಮ್ಮ ಮೂಲ, ನಾವು ಅವನ ಗುಣಗಳನ್ನ ಬಿಂಬಿಸ್ತೇವೆ. ಕೃಷ್ಣನು ಶ್ರೇಷ್ಠ ಮತ್ತು ನಾವು ಅಲ್ಪವಾದವರು ಕೂಡ. ನಾವು ಗುಣಾತ್ಮಕವಾಗಿ ಅವನಿಗೆ ಸಮಾನರು.